ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ದಿಗಂತ್ ಈಗ ಪತ್ತೆಯಾಗಿರುವಂಥದ್ದು ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ. ಸದ್ಯಕ್ಕೆ ಅವರ ತಾಯಿಗೆ ಮೊದಲು ಆ ಕರೆ ಬಂದಿದ್ದಂಥದ್ದು. ಸದ್ಯಕ್ಕೆ ಆ ದಿಗಂತ್ ತಾಯಿ ಸುಜಾತ ಅವ್ರು ನಮಸ್ಕಾರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಿಮ್ಮ ಮಗ ನಿಮ್ಮ ಮೊಬೈಲಿಗೆ ಫೋನ್ ಮಾಡಿದ್ದು ಅಂತೇಳಿ ಎಷ್ಟೊತ್ತಿಗೆ ಫೋನ್ ಬಂತು, ಏನು ಹೇಳ್ದ ಸರ್? 3:30 ಗಂಟೆ ಆಗುವಾಗ ಒಂದು ಫೋನ್ ಬಂತು ಸರ್. ಅದಕ್ಕೆ ಅವರು ಕೇಳಿದ್ರು, ಯಾರು ನೀವು ಕೇಳಿದ್ರು ನನ್ನಲ್ಲಿ. ನಾನು ಹೇಳಿದೆ ದಿಗಂತನ ತಾಯಿ. ನೀವು ಯಾರು ಮಾತಾಡೋದು ಕೇಳಿದೆ ನಾನು. ನಮಗೆ ಪೊಲೀಸರು ಮುಂಚೆನೆ ಹೇಳಿದ್ರು, ಯಾರಾದರೂ ಅನ್ನೋನ್ ನಂಬರ್ ಬಂದರೆ ಹೇಳೋದು. ಅವ್ರು ಹೇಳ್ಬೇಕಾಗಿಲ್ಲ, ನಮಗೆ ಸಾಗ ನನ್ನ ಮಗ ಎಲ್ಲಿ ಇರ್ತಿದ್ರೆ ಒಂದು ಕಾಲ್ ಬರ್ಬೋದು ಅಂತ ನನಗೆ ಒಂದು ನೋಡ್ತಾ ಇದ್ದೆ ನಾನು. ಆಗ ಕಾಲ್ ಬಂತು ನನಗೆ. ಅದು ಕಾಲ್ ನೋಡಿದ ತಕ್ಷಣ ನಾನು ಕೇಳಿ, ನೀವು ಯಾರು ಮಾತಾಡ? ನಾನು ಉಡುಪಿ ಡಿಮಾರ್ಟಿಂದ ಮಾತಾಡೋದು, ಇದು ದಿಗಂತ್ ಇಲ್ಲಿ ಇದ್ದಾನೆ ಅಂತ ಹೇಳಿದ್ರು. ಹೌದಾ, ದಿಗಂತ್ ಇದ್ದಾನೆ. ಆಗ ನಾನು ಮತ್ತೆ ನನ್ನ ಭಾವನ ಮಗನಲ್ಲಿ ತಂದು ಕೊಟ್ಟೆ ಮೊಬೈಲ್. ನಂಗೆ ಏನು ಮಾತಾಡ್ಬೇಕಂತ ಅನಿಸ್ಲಿಲ್ಲ, ಆಗ ಗೊತ್ತಾಗ್ಲಿಲ್ಲ. ಆಗ ಅವನು ಬಂದು ಇನ್ನೊಮ್ಮೆ ಕಾಲ್ ಮಾಡಿದ್ರು. ಇನ್ನೊಂದು ಕಾಲ್ ಮಾಡಿ, ಹೌದು ನಾನೇ ದಿಗಂತ್ ಅಂತ ಹೇಳಿದ, ಇಲ್ಲಿದ್ದೇನೆ ನಾನು ಬಂದದಲ್ಲ, ನನ್ನ ಕರ್ಕೊಂಡು ಬಂದದ್ದು ಹೇಳಿದಕ್ಕೆ. ಮತ್ತೆ ನಾವು ಅವನಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಬರ್ತೇವೆ, ನಾವು ಇದ್ದೇವೆ, ನೀನು ಅಲ್ಲೇ ಇರು, ಇಲ್ಲಿ ಹೋಗ್ಬೇಡ ಅಂತ ನಾವು ಹೇಳಿದ್ದೆ, ಅಷ್ಟೇ ಹೇಳಿದ್ದು. ಈಗ ಉಡುಪಿಯಲ್ಲಿ ಫೋನ್ ಬಂದ ತಕ್ಷಣ ಅಂದ್ರೆ ಯಾವ ತರ ಇತ್ತು ದಿಗಂತ್? ಗಾಬರಿ ಆಗಿದ್ನ ಇಲ್ಲ ಆರಾಮಾಗಿದ್ನ? ಏನ್ ಅನ್ನಿಸ್ತು ನಿಮಗೆ ವಾಯ್ಸ್ ಕೇಳಿ? ಗಾಬರಿ ಏನಿಲ್ಲ, ಹೇಗೂ ಮಾತಾಡ್ತಾನೆ ಹಾಗೇ ಮಾತಾಡಿದೆ ನನ್ನಲ್ಲಿ. ಹೀಗೆ ನಾನು ಇದ್ದೇನಮ್ಮ ಇಲ್ಲಿ, ಹಾಗೆ ಹೇಳಿದ. ಮತ್ತೆ ನಾನು ಅವನಿಗೆ ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅವನಲ್ಲಿ. ನಾನು ಇದ್ದಾನಂತಂದ್ರೆ ನಮ್ಗೆ ಅದೇ ಖುಷಿ ಅಲ್ಲ, ಇದ್ದಾನೆ ಅಂತ ಹೇಳಿದ್ರೆ ಅದೇ ಒಂದು ಖುಷಿ. ಆದ್ರೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ನಂಗೆ. ಅದಾದ್ಮೇಲೆ ಪೊಲೀಸರು ಏನಾದ್ರು ಸಂಪರ್ಕ ಮಾಡಿದ್ರ ಇಲ್ಲ ನಿಮ್ಮ ಯಾರಾದ್ರೂ ಸಂಪರ್ಕ ಮಾಡಿ ಏನಾದ್ರು ಹೇಳಿದ್ರ? ಹೇಗೆ ಸಂಪರ್ಕ ಮಾಡಿದೆ ನಂದು ಭಾವನ ಮಗನಲ್ಲಿ, ಅವನಲ್ಲಿ. ಅವರು ಹೇಳಿದ್ದಾರೆ ಪೊಲೀಸರು, ಯಾವಾಗ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ರು, ಹೀಗೆ ಒಂದು ಕಾಲ್ ಬಂತು ಹೀಗೆ ಅಂತೇಳಿ ಹೇಳಿದ್ದಾರೆ ಅವರು. ಇವಾಗ ಉಡುಪಿಗೆ ಯಾರು ಅವರು ಸ್ನೇಹಿತರಿದ್ರ ಎಲ್ಲ ಸಂಬಂಧಿಕರಿದ್ರ? ಉಡುಪಿಗೆ ಹಿಂದೆ ಎಲ್ಲ ಹೋಗಿದ್ನ ಅವನು ಹೇಗೆ ಅಂತ? ಇಲ್ಲ ಸರ್, ಹೋಗ್ಲೇ ಇಲ್ಲ. ಉಡುಪಿ ರಿಲೇಷನ್ ಅಲ್ಲಿ ಇದ್ದಾರೆ, ಆದ್ರೆ ಅವನು ಹೋಗ್ಲಿಲ್ಲ.